ಮಹದಾಯಿ ವಿಚಾರವಾಗಿ ರೈತರು ಮತ್ತೊಂದು ಸುತ್ತಿನ ಹೋರಾಟವನ್ನು ರೂಪಿಸಲಿಕ್ಕೆ ಅಣಿಯಾಗ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಈ ಸಂಬಂಧ ಒಂದು ಸಭೆಯನ್ನು ಕರೆಯಲಾಗಿದೆ. ಎಲ್ಲ ರೈತ ಮುಖಂಡರು ಇದರಲ್ಲಿ ಭಾಗವಹಿಸುತ್ತಾರೆ. ಕೇಂದ್ರದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಮಹದಾಯಿ ಹೋರಾಟಗಾರರು. ಮೋದಿ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿಯಲಿಕ್ಕೆ ಅನ್ನದಾತರು ಸಜ್ಜಾಗ್ತಾ ಇದ್ದಾರೆ. ಆಗಸ್ಟ್ 1ರಂದು ಹುಬ್ಬಳ್ಳಿಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರೈತರ ಮಹತ್ವದ ಸಭೆ ನಡೆಯಿತು. 10 ಜಿಲ್ಲೆಗಳ ರೈತ ಮುಖಂಡರು ಸೇರಿ ಮಹತ್ವದ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಮುಂದಿನ ಹೋರಾಟದ ರೂಪುರೇಷೆಯ ಬಗ್ಗೆ ಚರ್ಚೆ ಆಗುತ್ತೆ. ಹೋರಾಟ ಮಾಡಿಯೇ ನೀರು ಪಡಿಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಅಸಡ್ಡೆ ನೀತಿ ಇದೆಯಲ್ಲ, ಅದರ ವಿರುದ್ಧವೇ ಅನ್ನದಾತರು ಕಿಡಿಕಾರ್ತಾ ಇದ್ದಾರೆ. ಕೇಂದ್ರದ ವಿರುದ್ಧ ಮತ್ತೆ ಹೋರಾಟಗಾರರು ಸಿಡಿಮಿಡಿಕೊಂಡಿದ್ದಾರೆ. ನ್ಯಾಯಾಧೀಕರಣ ಈಗಾಗಲೇ ಕುಡಿಯುವ ನೀರಿಗಾಗಿ ಆದೇಶವನ್ನು ಮಾಡಿದೆ 2018ರಲ್ಲಿ. ಆ ಪ್ರಕಾರವಾಗಿ ಕರ್ನಾಟಕದ ಕಾಲುವೆಗಳಿಗೆ ನೀರು ಇಷ್ಟೊತ್ತಿಗಾಗಲೇ ಹರಿಬೇಕಾಗಿತ್ತು. ಆದರೆ ಟ್ರಿಬ್ಯುನಲ್ ಆದೇಶ ಹೊರಡಿಸಿದ ನಂತರವೂ ಕೂಡ ಒಂದಲ್ಲ ಒಂದು ಸಬೂಬನ್ನು ಹೇಳ್ತಾ ನೀರನ್ನು ಸಿಗದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳಲಾಗ್ತಾ ಇದೆ. ಸೊ ಇದರ ವಿರುದ್ಧವೇ ರೈತರು ಸಿಡಿದೆದ್ದಿದ್ದಾರೆ. ಇನ್ನು ಮುಂದೆ ಯಾವ ಕಾರಣಕ್ಕೂ ಕೂಡ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ, ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಆರೋಪವನ್ನು ಮಾಡ್ತಾ ಕಾಲ ಕಳೀತಾ ಇದೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಅಸಡ್ಡೆ, ಒಂದು ರೀತಿ ಅಸಡ್ಡೆ, ಒಂದು ರೀತಿ ಯಾವುದೇ ನ್ಯಾಯಸಮ್ಮತವಾದ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ. ಸೊ ಹೀಗಾಗಿ ಕಳಸಾ ಬಂಡೂರಿ ಅಥವಾ ಮಹದಾಯಿ ಹೋರಾಟದ ಅನಿವಾರ್ಯ ದಾರಿಗಳನ್ನು, ಅನಿವಾರ್ಯ ಹೆಜ್ಜೆಗಳನ್ನು ರೈತರು ಇಡ್ತಾ ಇದ್ದಾರೆ. ರೈತರು ಇದೇ ಹೆಜ್ಜೆಗಳಿಗಾಗಿ ಮುಂದಿಡ್ತಾ ಇದ್ದಾರೆ. ಹೀಗಾಗಿ ನಾಳೆ ಸಭೆಯನ್ನು ಕರೆಯಲಾಗಿದೆ. 10 ಜಿಲ್ಲೆಗಳ ಪ್ರಮುಖ ರೈತ ಮುಖಂಡರು ಸಭೆಯಲ್ಲಿ ಭಾಗವಹಿಸ್ತಾರೆ. ಈ ಕುರಿತಂತೆ ತೀರ್ಮಾನವನ್ನು ಮಾಡೋರಿದ್ದಾರೆ. ಮತ್ತೆ ನಮ್ಗೆ ಅವಶ್ಯಕತೆ ಐತೆ ಅನ್ನೋದು ಇವ್ರು ಗುರ್ತೈತಿಲ್ಲ. ಕುಡಿ ನೀರು ಅದನ್ನ ನಮ್ಗೆ ಮಾಹಿತಿ ಕೊಟ್ರೆ ನಾವು ಪರವಾನಗಿ ಕೊಟ್ಟು ಬಿಡ್ತೀವಿ. ಇಲ್ಲಿ ಅವನ ಒತ್ತಡ, ಇವನ ಒತ್ತಡ, ಮಂತ್ರಿ ಒತ್ತಡ, ಅದ್ರದ್ದು ಅವಶ್ಯಕತೆ ನಮ್ಗೆ ಇರುದಿಲ್ಲ. ಗುರ್ತಿರಲಿ ನಿಮ್ಗೆ. ಏನು ನಮ್ದು ಅರಣ್ಯ ನಾಶ ಆಗಬಾರ್ದು. ಅರಣ್ಯ ನಾಶ ಆಗಬಾರ್ದು ಅಂದ್ರೆ ನಮ್ಗೆ ಕೇಂದ್ರದ್ದು ಸೆಂಟ್ರಲ್ ಅರಣ್ಯಕ್ಕೆ ತೊಂದರೆ ಆಗಬಾರ್ದು. ನೀವು ರಾಜ್ಯ ಸರ್ಕಾರದ್ದು ಏನು ನಮಗೆ ಗೆಜೆಟ್ ಮಾಡಿ ಕೊಡ್ತೀರಿ, ಅದನ್ನು ನಾವು ಮಾಡಿಕೊಂಡು ಕೊಟ್ಟು ಬಿಡ್ತೀವಿ ಅನ್ನುವಂಥದ್ದು ಸ್ಪಷ್ಟವಾಗಿ ಮಾಹಿತಿ ಕೊಟ್ಟರು. ಇವತ್ತಿನವರೆಗೆ ನಮ್ಗೆ ಭಾಳ ನೋವಿನ ಸಂಗತಿ. ಕಟ್ಟೋದಿಲ್ಲ ಸರ. ಇವರು ಮಾಡಿಸಲಿ ನಾವು ಜಿಲ್ಲೆ ಸಂಪರ್ಕ ಮಾಡಿ ಬಂದೀವಿ, ಅಧಿಕಾರಿಗಳನ್ನ ಸಂಪರ್ಕ ಮಾಡೀವಿ. ಇನ್ನೊಂದು ವಾರ ಬಿಟ್ಟು ನಾವು ಬಂಡೂರು ಪರ್ಮಿಷನ್ ತಗೊಳ್ತೀವಿ. ಬಂಡೂರದ್ದು ಈಗ ವನ್ಯಜೀವಿಗಳು ಬಂತಂದ್ರ ಅದರದ್ದು ಒಂದು ಇಲಾಖೆ ಐತಿ. ಮತ್ತ ಇವ್ರು ಏನ್ ಮಾಡ್ತಾರಂದ್ರ ಹೋರಾಟಗಾರನ ಕೋರ್ಟ್ಗೆ ಎಳಿತಾರ. ಅಂದ್ರೆ ನಮ್ಮ ಆಯುಷ್ಯನ ಮುಗಿದು ಹೋಗಿರ್ಬೇಕು, ನೀರ ಕುಡಿದಿರಬಾರ್ದು. ಹಂಗ ರಾಜಕಾರಣ ಏನ್ ದೊಡ್ಡ ವಿಷಯ ರೀ ಇದು. ಕ್ರಿಮಿನಲ್ ಆದೇಶ ಮಾಡಿದ್ರಿ. ಗೋವಾದವ್ರಿಗೆ ನೀರು ಕೊಟ್ಟಿಲ್ಲ ಅಂದ್ರ 24 TMC ನೀರಿನ ಬಗ್ಗೆ ಪ್ರಪೋಸಲ್ ಆಗಿ ಎಲ್ಲಿ ಕೂಡ ಸಲ್ಲಿಸಿಲ್ಲ ಅವರು. 24 TMC ನಾ ಹೇಳಿದ್ರಿ ಫಾರೆಸ್ಟ್ ಕ್ಲಿಯರೆನ್ಸ್ಗೆ ಅಲ್ಲಿ ಯಾರಿಗೂ ಪರವಾನಗಿ ತಗೊಂಡಿಲ್ಲ ಅವರು. ಅಂದ್ರ ನಮಗಂತೂ ಅವಶ್ಯಕತೆ ಇಲ್ಲ ಅನ್ನೋದು ಅವ್ರು ಗುರ್ತಾಗತ್ತೈತಿಲ್ಲ ನೀರಿದೆ. ಮತ್ತೆ ನಮ್ಗೆ ಅವಶ್ಯಕತೆ ಐತೆ ಅನ್ನೋದು ಇವ್ರು ಗುರ್ತೈತಿಲ್ಲ. ಕುಡಿ ನೀರು ಅದನ್ನ ನಮ್ಗೆ ಮಾಹಿತಿ ಕೊಟ್ರೆ ನಾವು ಪರವಾನಗಿ ಕೊಟ್ಟು ಬಿಡ್ತೀವಿ. ಇಲ್ಲಿ ಅವನ ಒತ್ತಡ, ಇವನ ಒತ್ತಡ, ಮಂತ್ರಿ ಒತ್ತಡ, ಅದ್ರದ್ದು ಅವಶ್ಯಕತೆ ನಮ್ಗೆ ಇರುದಿಲ್ಲ. ಗುರ್ತಿರಲಿ ನಿಮ್ಗೆ. ಏನು ನಮ್ದು ಅರಣ್ಯ ನಾಶ ಆಗಬಾರ್ದು. ಅರಣ್ಯ ನಾಶ ಆಗಬಾರ್ದು ಅಂದ್ರೆ ನಮ್ಗೆ ಕೇಂದ್ರದ್ದು ಸೆಂಟ್ರಲ್ ಅರಣ್ಯಕ್ಕೆ ತೊಂದರೆ ಆಗ್ಬಾರ್ದು.